ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿಯ ಕೆಸರಟಗಿ ಗ್ರಾಮದ ಹತ್ತಿರ ಇರುವ ಆಶ್ರಯ ಕಾಲೋನಿಯಲ್ಲಿ ವಾಸ ಮಾಡುವ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಮನೆಗಳ ಹಕ್ಕುಪತ್ರವನ್ನು ನೀಡಬೇಕು. ಅವರಿಗೆ ಅಧಿಕೃತ ಸೌಲಭ್ಯಗಳನ್ನು ನೀಡಬೇಕು. ಹಾಗೆಯೇ ಯಾರಾದರೂ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೊಡಲು ಆಗ್ತಿಲ್ಲ. ಇನ್ನು ಬರ್ತ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇಲ್ಲ ಎಂದು ಸಿಟಿಜನ್ ಫಾರಂ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ನ MB ಸಜ್ಜನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಹತ್ತಿರದ ಕೆಸರಟಗಿ ಗ್ರಾಮದಲ್ಲಿರುವ ಆಶ್ರಯ ಕಾಲೋನಿಯಲ್ಲಿ ಸುಮಾರು 102 ಮನೆಗಳಲ್ಲಿ 492 ಜನ ಮಕ್ಕಳು, ಮಹಿಳೆಯರು ಸೇರಿದಂತೆ ವಾಸಿಸುತ್ತಿದ್ದಾರೆ. ಆ ಮನೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದವು. ಅವುಗಳ ಬಾಗಿಲು, ಕಿಟಕಿ, ಅಡುಗೆ ಮನೆಗಳ ಭಾಗಗಳು ಕಿರಾತಕರು ಕಿತ್ತುಕೊಂಡು ಹೋಗಿದ್ರು. ಅವುಗಳ ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ಅಂಥವುಗಳನ್ನು ದುರಸ್ತಿಪಡಿಸಿಕೊಂಡು 10 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಅಲ್ಲಿಗೆ ಹೋಗಲು ರಸ್ತೆ ಇಲ್ಲ. ಇಲ್ಲಿ ನೀರಿನ ಮತ್ತು ವಿದ್ಯುತ್ ಶಕ್ತಿ ವ್ಯವಸ್ಥೆ ಇಲ್ಲದೆ ಮಳೆಗಾಲ ಬಂದರೆ ಅವರು ನಡುಗಡ್ಡೆಯ ಸ್ಥಿತಿಯಲ್ಲಿ ಬದುಕು ನಡೆಸುತ್ತಿದ್ದಾರೆ. ಅವರ ಮನೆಗಳಿಗೆ ಯಾವುದೇ ಸಂಖ್ಯೆ ನೀಡಿಲ್ಲ. ಹೀಗಾಗಿ ಅವರ ಮನೆಯಲ್ಲಿ ಯಾರಾದರೂ ಸತ್ತರೆ ಡೆತ್ ಸರ್ಟಿಫಿಕೇಟ್ ಅಥವಾ ಹುಟ್ಟಿದರೆ ಜನ್ಮದಿನದ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಆದ್ದರಿಂದ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕೂಡಲೇ ಅವರಿಗೆ ಎಲ್ಲ ನಾಗರಿಕ ಸೌಲಭ್ಯ ಒದಗಿಸಿ ಅವರಿಗೆ ಆಯಾ ಮನೆಗಳ ಹಕ್ಕುಪತ್ರ ನೀಡಬೇಕಾಗಿ ಆಗ್ರಹ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ನಾಗಯ್ಯ ಸ್ವಾಮಿ, ಶರಣಬಸಪ್ಪ ಮಮ್ಮಶೆಟ್ಟಿ, ಅಶ್ವಿನಿ, ಸೈಯದ್ ಹುಸೇನ್, ಮೋಹನ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಹಿಂದೆ ಬರ್ತದೆ. ಇಟ್ ಈಸ್ ಆಲ್ಮೋಸ್ಟ್ ಒಂದು ನಡುಗಡ್ಡೆ ಇದ್ದಂಗಿದೆ. ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮಳೆ ಬಂದ್ರಂತೂ ಸಾಧ್ಯನೇ ಇಲ್ಲ ಆ ಆಶ್ರಯ ಕಾಲನಿ ಹೋಗ್ಲಿಕ್ಕೆ. ಅಲ್ಲೂ ಇಟ್ ಇಸ್ ಎ ಕಾರ್ಪೊರೇಷನ್ದವ್ರು ಮಾಡಿದಂಥ ಒಂದು ಆಶ್ರಯ ಕಾಲನಿ ಇದೆ. ಅಲ್ಲಿ ಸುಮಾರು ಒಂದು 500 ಮನೆಗಳಿದ್ದಾವೆ. ಅವು ಎಲ್ಲ ಕೆಟ್ಟು ಹೋದಂಥ ಮನೆಗಳು, ಯಾರು ಇರಲಿಕ್ಕೆ ಯೋಗ್ಯ ಇಲ್ಲದಂಥ ಮನೆಗಳಿದ್ದಾವೆ. ಆದರೂ ಇವರು ಅಲ್ಲಿ ಹೋಗಿ ಸುಮಾರು 102 ಜನ 2 ಮನೆಗಳಲ್ಲಿ ಇದ್ದಾರೆ. ಅವರು ಒಂದು 500 ಜನ ಆಗ್ತಾರೆ. ಅವರಿಗೆ ಯಾವುದೇ ನಾಗರಿಕ ಸೌಲಭ್ಯಗಳು ಇಲ್ಲ ಅಲ್ಲಿ. ಮತ್ತು ಅಧಿಕೃತವಾಗಿ ಅಲ್ಲಿ ಇರೋರು ಒಂದು 4-5 ಮನೆಗಳು ಬಿಟ್ಟರೆ ಎಲ್ಲರೂ ಇವರೇ ಹೋಗಿ ಅಲ್ಲಿದ್ದಾರೆ. ಬರಮ್ಮ ಬಾಕುಂದು ಇಲ್ವಾ, ಬಟ್ ಅಲ್ಲಿ ಯಾವುದೇ ಸೌಲಭ್ಯಗಳು ಅಧಿಕೃತವಾಗಿ ಯಾವ್ಯಾವ ಇಲ್ಲ ಅಲ್ಲಿ. ಈಗ ಸಪೋಸ್ ಅವ್ರ ಮನೆಯಲ್ಲಿ ಯಾರಾದರೂ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೂಡ ಕೊಡೋದಿಲ್ಲ ಕಾರ್ಪೊರೇಷನ್ದವ್ರೆ. ನಿಮ್ಮದು ಅಡ್ರೆಸ್ ಏನಂತ ಕೇಳ್ತಾರೆ. ಅವ್ರಿಗೆ ಯಾವುದೂ ಅಲಾಟ್ಮೆಂಟ್ ಇಲ್ಲ. 10 ವರ್ಷದಿಂದ ಆದರೂ ಯಾವುದೂ ಅಲಾಟ್ಮೆಂಟ್ ಇಲ್ಲ. ಹೀಗಾಗಿ ನಾವು ಇಲ್ಲಿ ಒತ್ತಾಯಿಸ್ತಾ ಇರೋದು ಏನಂದರೆ, ಅವರಿಗೆ ಸುಮಾರು 10 ವರ್ಷದಿಂದ ಇದ್ದರೂ ಕೂಡ ಅಲ್ಲಿ ಯಾರೂ ಬರ್ತಾ ಇಲ್ಲ. ಕಾರ್ಪೊರೇಷನ್ದವ್ರು ನೋಡ್ಲಿಕ್ಕೆ ಬರ್ತಾ ಇಲ್ಲ. ಶಾಸಕರು ಆ ಕಡೆಗೆ ಬರ್ತಾ ಇಲ್ಲ. ಇವರು ಶಾಸಕರು, ನಮ್ಮ ಗ್ರಾಮೀಣ ಶಾಸಕರು ಬರ್ತಾರೆ, ಅದರಲ್ಲಿ ಯಾರೋ ವಿಸಿಟ್ ಮಾಡ್ತಾ ಇಲ್ಲ. ಅವ್ರದ್ದೇನು ಸಮಸ್ಯೆಗಳು ಕೇಳ್ತಾ ಇಲ್ಲ. ಅವರಿಗೆ ನಾವು ಅರ್ಜಿ ಮಾಡೋದಂದರೆ ಫಸ್ಟ್ ಪಾಯಿಂಟ್ ಅಂದರೆ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು. ದೇ ಶುಡ್ ಬಿ ಗಿವನ್. ಅವ್ರಿಗೆ ಹಕ್ಕುಪತ್ರ ಕೊಡಬೇಕು. ಕೊಟ್ಟರೆ ಅವ್ರಿಗೆ ಅಧಿಕೃತ ಆಗ್ತಾರೆ ಅವರು. ಯಾಕಂದರೆ ಯಾರು ಬರೋಕ್ಕೆ ರೆಡಿ ಇಲ್ಲ ಅಂದರೆ ಮತ್ತು ಇರ್ಲಿಕ್ಕೆ ಯೋಗ್ಯನೂ ಇಲ್ಲ ಯಾರು ಅಲ್ಲಿ ಬಂದು ಇರ್ಲಿಕ್ಕೆ. ಯಾಕಂದರೆ ಅಲ್ಲಿ ಹೋಗ್ಲಿಕ್ಕೆ ಹಾದಿನೇ ಇಲ್ಲ. ಈ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹಿಂದೆ ಬರ್ತದೆ. ಬಟ್ ಅದೇ ಅದರಲ್ಲೇ ಒಂದು ಭಾಳ ಶೋಚನೀಯವಾದ ಒಂದು ಕಾಲನಿ ಅಲ್ಲಿ ಇದೆ ಅಂದರೆ ಭಾಳ ದುಃಖವಾದ ಸಂಗತಿ ಇದೆ. ಮತ್ತು ಅವರಿಗೆ ಉಳಿದೆಲ್ಲ ನಾಗರಿಕ ಸೌಲಭ್ಯಗಳು ಸಿಗಬೇಕು. ನೀರು ಬೇಕು, ಹಾಸ್ಪಿಟಲ್ ಬೇಕು, ಅಲ್ಲಿ ಸ್ಕೂಲ್ ಬೇಕು, ಪ್ರೈಮರಿ ಸ್ಕೂಲು, ಇಂಥವೆಲ್ಲ ಸಮಸ್ಯೆಗಳಿದ್ದಾವೆ. ಆದ್ದರಿಂದ ನಾವು ಆಲ್ರೆಡಿ ಕಮಿಷನರ್ಗೆ ಮತ್ತು ಕಾರ್ಪೊರೇಷನ್ ಕಮಿಷನರ್ಗೆ, DC ಅವರಿಗೆ ಆಲ್ರೆಡಿ ಮೆಮೊರಾಂಡಮ್ ಮೊನ್ನೆ ಕೊಟ್ಟಿದ್ದೀವಿ. ಸೊ ಈಗ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಏನು ಕೇಳ್ತಾ ಇದ್ದೀವಿ ಅಂದರೆ, ಆಶ್ರಯಗಳು ಮಾಡಿದ್ದೀರಿ, 20 ವರ್ಷ ಆಯಿತು ಆಶ್ರಯ ಮನೆಗಳು. ಅದು ಯಾರಿಗೆ ಇವತ್ತಿನವ್ರಿಗೆ ಯಾರು ಅಲ್ಲಿ ಬಂದಿಲ್ಲ. ಇಂಥ ಒಂದು ನಿರ್ಲಕ್ಷ್ಯ ಆಗಬಾರ್ದು. ಮನೆ ಇಲ್ಲಾರ್ದವ್ರು ಅಲ್ಲಿ ಬಂದು ಕುಂತಿದೆ, ಅವ್ರಿಗೆ ಹಕ್ಕುಪತ್ರ ಕೊಡಬೇಕು. ಯಾರು ಇರಲಿಕ್ಕೆ ರೆಡಿ ಇದ್ದರೆ ಅಥವಾ ಏನಾದರೂ ಒಂದು ಪ್ರೊಸೀಜರ್ ಫಾಲೋ ಮಾಡಿ ಬೇರೆಯವ್ರಿಗೂ ಕೂಡ ಅಲ್ಲಿ ಉಳಿದಂಥ ಮನೆಗಳ ಹಂಚಲಿಕ್ಕೆ ಇದು ಮಾಡಬೇಕು. ಆಲ್ರೆಡಿ ಯಾರಿದ್ದವ್ರಿಗೆ ಅವರಿಗೆ ಅಲಾಟ್ಮೆಂಟ್ ಮಾಡಬೇಕಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊಳ್ತೀವಿ. ನೀವು ಹೋಗಿರ್ರಿ, ನಿಮ್ಮ ಮನೆಗೆ ಕಿದೆ ಕಟ್ಟಕ್ಕೆ ಆಗಂಗಿಲ್ಲ ಅಂದ್ರೆ ಸುಮ್ಮನೆ ಮನೆಗಳಲ್ಲಿ ಬಿದ್ದವ, ನೀವು ಹೋಗಿರ್ರಿ ಅಂತಂದ್ಮೇಲೆ ನಾವು ಹೋಗಿ ಅವ್ರು ಉಳ್ಕೊಂಡಿರಿ. ಈಗ 10 ವರ್ಷ 15 ವರ್ಷಲಿಂದ ಇದ್ದಾರೆ, 8 ವರ್ಷಲಿಂದ ಇದ್ದಾರೆ. ಹಾಂ ಸರ್, ಇನ್ನೂ ಕೊಟ್ಟಿಲ್ಲ ಸರ್.
ಇನ್ನೂ ಕೊಟ್ಟಿಲ್ಲ. ಈಗ ನಾವು ಬಂದದಿಲ್ಲ ಎದ್ರ ಸಲುವಾಗಿ ಅಂದ್ರೆ ಹಕ್ಕುಪತ್ರ ಬೇಕು. ಅಲ್ಲಿ ಆಲ್ಮೋಸ್ಟ್ ಯಾರು ಅದಾವೋ ಹಕ್ಕುಪತ್ರ ಯಾರು ಇಲ್ಲೋ ಅದು ನಮಗೇನು ಗೊತ್ತಿಲ್ಲ. ನಮಗೆ ಕಿರೆ ಕಟ್ಟೋದಾಗಂಗಿಲ್ಲ ಸರ್. ಅಲ್ಲಿ ಬಂದೇ ಇಲ್ಲಲ್ಲ ಸರ್ ಅವರು. ಏನು ಸರ್ ಮತ್ತೆ ನಮ್ಗೆ ಏನು ಮಾಡಕ್ಕೆ ಸರ್? ನಮ್ಗೆ ಬಾಡಿಗೆ ಕಟ್ಟಕ್ಕೆ ಆಗಂಗಿಲ್ಲ ಸರ್. ನಮ್ಗೆ ಬಾಡಿಗೆ ಕಟ್ಟಕ್ಕೆ ನೋಟಿಸ್ ಕೊಟ್ರಿ ಸರ್, ಅವ್ರು ಬರ್ಲಕ್ಕೆ ತಯಾರಿಲ್ಲ. ಹೋಗುವಂಥ ಪರಿಸ್ಥಿತಿ ಇದೆ. ಫ್ರಿಜ್ಜಿನ ಒಳಗೆ ಮಾಡಿ ಅಲ್ಲಿ ಯಾರು ಹೋಗ್ಲಿಕ್ಕೆ ರೆಡಿ ಇಲ್ಲ, ರೆಡಿ ಪತ್ರನೂ ಇಲ್ಲ. ಏನ್ರಿ ಈಗ ಸ್ವ ಇಚ್ಛೆಯಿಂದ ಇವರೇ ಹೋಗ್ಬೋದಾರಂತ ಹೌದು. ಹೆಂಗೆ ಇದು ಮಾಡ್ತಾರೆ? ಈಗ ಅವ್ರ ಮನೆ ಇರ್ಲಾರ್ದವ್ರು ಅದಾರ, ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಕಾನೂನು ನಡೀತಂದು ಅವ್ರಿಗೆ ಅಲಾಟ್ ಮಾಡಿರಿ. ಯಾರು ಬರ್ಲಿಕ್ಕೆ ಇರೋದಿಲ್ಲ ಅವ್ರು ಹೋಗಿ ಅದಾರ. ಮತ್ತು ಯಾರು ಇರ್ಲಾರ್ದಂಥ ಮನೆಗಳು ಎಲ್ಲ ಕಿಟಕಿ ಇಲ್ಲ, ಬಾಗಿಲಿಲ್ಲ, ಏನಿಲ್ಲ, ಇವ್ರು ಹೋಗಿ ಹಾಕ್ಕೊಂಡು ಎಲ್ಲ ವರ್ಷ ಆಗುವಂಥ ರೀತಿಯಲ್ಲಿ ಮಾಡ್ಕೊಂಡಾರ ಅವರು. ಏನು ಈಗ ಅವರು ಈ ನಾಗರಿಕರಿದ್ದಾರೆ, ಈ ದೇಶದ ನಾಗರಿಕರಿದ್ದಾರೆ, ಮನೆ ಇಲ್ಲಾರ್ದವ್ರು ಅದಾರ. ಅವ್ರಿಗೆ ವೆರಿಫೈ ಮಾಡಿರಿ. ಏನು ಅವರು ಮನೆಗಳು ಇದ್ದವ್ರು ಅದಾರ, ಬಂದು ಇಲ್ಲಿಗಲ್ ಎರಡೆರಡು ಮನೆಗಳು ಮಾಡಿದವ್ರು ಅದಾರ. ಇಲ್ಲ ಅದು ಗೌರ್ಮೆಂಟ್ ಈಗ ಮಾಡ್ತಾಯಿದ್ದಲ್ಲ ಬೆಂಗಳೂರಿನಲ್ಲಿ, ವೆರಿಫೈ ಮಾಡ್ತಾಯಿದ್ದಾರೆ, ಕ್ರಾಸ್ ವೆರಿಫಿಕೇಷನ್. ಆ ಥರ ಅಂತೂ ಇಲ್ಲಿದು ಆಲ್ರೆಡಿ ರಾಜೀವ್ ಗಾಂಧಿ ಇದರಲ್ಲಿ ಯಾರು ಬಂದು 20 ವರ್ಷದಿಂದ ಇರ್ಲಿಕ್ಕೆ ರೆಡಿ ಇಲ್ಲ. ಇವರು ಅಲ್ಲಿ ಇದ್ದಾರೆ ಅಂದ್ಮೇಲೆ ಅವ್ರಿಗೆ ಕಾನೂನು ಅಡಿಯಲ್ಲಿ ತೊಂಬರಿ ಅಂತ ಅಷ್ಟೇ ಸರ್. ಕೋರ್ಟಿಗೆ ನಾವು ಯಾಕೆ ಹೋಗಲ್ಲ? ಇಲ್ಲ, ಅದೇ ಪ್ರಾಬ್ಲಮ್ ಬಂದಿದೆ ಈಗ. ಕೊಡ್ತಾ ಇಲ್ಲ ಅವ್ರಿಗೆ. ಅವ್ರು ಕೇಳಿದ್ರೆ ಅಡ್ರೆಸ್ ಕೇಳ್ತಾರೆ. ಸುಮಾರು 500ರಿಂದ 600 ಜನಕ್ಕೆ ಈಗ ಅಲ್ಲಿ ರೇಷನ್ ಕಾರ್ಡ್ ಇಲ್ಲ, ಡೆತ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಯಾರು ಇಲ್ಲ ಅಲ್ಲಿ. ಬರ್ತ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ನಮ್ಮ ಕಾರ್ಪೊರೇಷನ್ದವರು. ಇದು ಪರಿಸ್ಥಿತಿ ಇದೆ. ಅದು ಏನಾದರೂ ಕಾನೂನು ನಡಿ ತೊಗೊಂಬರಿ. ಅಲ್ಲಿ ಆಲ್ರೆಡಿ ಇದ್ದಾರೆ, ನಿಮ್ಮ ಆಶ್ರಯ ಕಾಲನಿಯಲ್ಲಿದ್ದಾರೆ. ಸರ್ಕಾರದವರು ಕಾರ್ಪೊರೇಷನ್ದವರು ಒಂದು ಏನಾದರೂ ಅದಕ್ಕೆ ಕಾನೂನು ಅಡಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಮ್ಮದು ಒಂದು ಇದ್ದಿದ್ದು ಮಾಡಿ. ಅವ್ರಿಗೆ ಬೇಕಾದ್ರೆ ಕಾಲ್ ಮಾಡಿರಿ, ಅವರು ಹಣ ಕಟ್ತಾರೆ ನಿಮಗೆ. ಪ್ರಾಪರ್ ಇಲ್ಲಿಂದ ಬಂತಾರೆ ಕೆಲಸ ಮಾಡಲಿಕ್ಕೆ ಗುಲ್ಬರ್ಗಕ್ಕೆ. ಯಾವುದೋ ಊರಲ್ಲಿ ಇರ್ತಾರೆ, ಹಳ್ಳಿಗಳಿಗೆ ದೂರ. ಇಲ್ಲಿ ಗುಲ್ಬರ್ಗದವರಲ್ಲ, ಅದ್ರ ಮೇಲೆ ಕೊಡಲ್ಲ. ಇಲ್ಲಿ ಕೊಡಲ್ಲ. ದಾಖಲಾತಿ ಅನ್ನೋದು ಕೊಡ್ತಾರೆ ಅವರು, ಎಲ್ಲಿಂದ ಬಂದಾರ ಅಂತೇಳಿ. ಆ ಮಾತು ಬೇರೆ. ಬಟ್ ಒನ್ಸ್ ದಿ ಗೌರ್ಮೆಂಟ್ ಆ ಮನೆಗೆ ಒಂದು ಏನಾದರೂ ಐಡೆಂಟಿಫಿಕೇಷನ್ ಕೊಟ್ಟರೆ ಮಾತ್ರ ಇಲ್ಲಿ ಸಿಗ್ತದೆ ಅದು. ಏನು ಅಲ್ಲಿ ಹೋದವರು ಇಲ್ಲಿದ್ದು ಬೇಕಲ್ಲ. ಇಲ್ಲಿ ಡೆತ್ ಆದರೆ ಇಲ್ಲಿಂದ ಕೊಡಬೇಕಲ್ಲ. ಈ ಥರ ಅದಕ್ಕೆ ಅವರಿಗೆ ಒಂದೇನಾದರೂ ಪ್ರೊಸೀಜರ್ ಮಾಡಿ ಕಾರ್ಪೊರೇಷನ್ದವರು ಅವರಿಗೆ ಒಂದು ಕಾನೂನು ಅಡಿಯಲ್ಲಿ ತಂದು ಅವ್ರಿಗೆ ಅಲಾಟ್ಮೆಂಟ್ ಮಾಡಬೇಕು. ಮತ್ತು ಹಕ್ಕುಪತ್ರ ಆದರೂ ಕೊಡಬೇಕು. ಟೆಂಪ್ರರಿ ಆದರೂ ಏನಾದರೂ ಅವರಿಗೆ ಐಡೆಂಟಿಫಿಕೇಷನ್ ಕೊಡಬೇಕು ಅಂಥೇಳಿ ಒಂದು 10 ವರ್ಷದಿಂದ ಯಾರೂ ಕೇಳೋದಿಲ್ಲ ಅಂದರೆ ದೆರ್ ಈಸ್ ಎ ಗೌರ್ಮೆಂಟ್ ಆರ್ ನಾಟ್ ಅನ್ನೋದು ಪ್ರಶ್ನೆ ಬರ್ತದೆ. ಕಾರ್ಪೊರೇಷನ್ ಇದೆ, ಏನು ಅಧಿಕೃತ ಆಶ್ರಯ ಇದು ಕಾಲನಿ ಇದೆ ಅಂಥದ್ದು ಇದೆ. ಬಟ್ ಬರಲಿಕ್ಕೆ ಯಾರೂ ರೆಡಿ ಇಲ್ಲ. ಒಂದು ಪ್ರೊಸೀಜರ್ ಮಾಡಿರಿ, ಕಾಲ್ ಮಾಡಿರಿ ಇನ್ನೊಂದು ಸಲ. ಯು ಗೋ ಫಾರ್ ಅಲಾಟ್ಮೆಂಟ್. ಏನ ಗುಲ್ಬರ್ಗದಲ್ಲಿ ಅವ್ರದ್ದು ಯು ಕ್ಯಾನ್ ಕ್ರಾಸ್ ವೆರಿಫೈ ದೆಮ್. ಒಂದು ಇನ್ಸ್ಪೆಕ್ಷನ್ ಮಾಡಿರಿ. ಆ ಥರ ಒಂದು ಏನಾದ್ರು ಪ್ರೊಸೀಜರ್. ಈಗ ಇವರು ಬೆಂಗಳೂರಿನಲ್ಲಿ ಥರ ಬಂದು ಆ ಥರ ಅಂತೂ ಪ್ರೊಸೀಜರ್ ಇಲ್ಲ. ಅಲ್ಲಿದ್ದ ಮಾಫಿಯಾಗಳು ಭಾಳ ತೊಂದರೆ ಕೊಡ್ತಾಯಿದ್ದಾರೆ ಅವ್ರಿಗೆ. ನಾವು ನಿಮ್ಗೆ ಲೈಟ್ ಹಾಕಿಸ್ಕೊಡ್ತೀವಿ, ನಿಮ್ಗೆ ನೀರು ಕೊಡಿಸ್ತೀವಿ, ನಿಮ್ಗೆ ಆಧಾರ್ ಕಾರ್ಡ್ ಕೊಡಿಸ್ತೀವಿ. ಸುಮ್ಮನೆ ಬರ್ತಾರೆ, ರೊಕ್ಕ ತೊಗೊಂಡು ಹೋಗ್ತಾರೆ. ಇದು ಇಲ್ಲಿಗಲ್ ಥಿಂಗ್ ಹೋಗ್ಬೇಕು. ಭಾಳಷ್ಟು ಇನ್ನೊಂದು ಕಾಲನಿ ಇದೆ ಇಲ್ಲಿ ರಣಸ್ಪೀರ್ ಹತ್ರ. ಎಷ್ಟು ಮನೆ ಅದಾವಲ್ಲಿ? ಒಂದು 500 ಅಲ್ಲಿ